ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮತ್ತು ಶುಭೋದಯ. ತಮ್ಮೆಲ್ಲರಿಗೂ ಬೃಹತ್ ಬ್ರಹ್ಮಾಂಡ ವಿಶೇಷ ಸಂಚಿಕೆಗೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ಈ ವಿಶೇಷ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ವಿಶೇಷ ಸಂಚಿಕೆ ಅಂತ ಹೇಳ್ತಾ ಇದೀವಿ ನಮ್ಮ ಈ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಶನಿವಾರ ಆದ್ರೂ ಕೂಡ ನೀವು ಶನಿವಾರದ ವಿಶೇಷತೆ, ಶನಿವಾರ ಯಾವೆಲ್ಲ ದೇವರುಗಳನ್ನ ನಾವು ಪೂಜಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಅನ್ನೋ ಸಾಕಷ್ಟು ಮಾಹಿತಿಯನ್ನ ಹೊತ್ತು ಬರ್ತೀರಾ. ಇವತ್ತು ಬಹಳ ವಿಶೇಷವಾಗಿ ಯಾವೆಲ್ಲ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಗುರುಜಿ? ಎಲ್ಲ ವೀಕ್ಷಕರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಈ ಶನಿ ಮಹಾಪ್ರಭಾವದ ಬ್ರಹ್ಮಾಂಡ ಲೋಕಕ್ಕೆ. ಶನಿ ಮಹಾಪ್ರಭಾವ ಅಂದರೆ ಶನಿ ಪ್ರಭಾವ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಶನಿವಾರ ಶನೇಶ್ವರನ ಮಾತ್ರ ಇಟ್ಕೋಬೇಕು ಅಂತಿಲ್ಲ. ಆ ಶನಿ ವಾರ ತನ್ನ ವಾರ ಆಗಿರಬಹುದು, ಆದರೆ ಅವನು ಪೂಜೆ ಮಾಡತಕ್ಕಂಥ ದೇವತೆಗಳಿಗೆ ನಾವು ಅವತ್ತು ಸ್ಮರಣೆ ಮಾಡ್ಕೋಬೇಕು ಅಧಿದೇವತೆಗಳನ್ನ. ಯಾರದು? ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ವೆಂಕಟರಮಣ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿ, ಶ್ರೀ ಕಾಳಭೈರವ ಸ್ವಾಮಿ. ಹೀಗೆ ಈ ಕಾಳಭೈರವ ವೀರಭದ್ರ ಶಿವನ ಅಂಶದಲ್ಲಿ ಕೂತಿರ್ತಕ್ಕಂಥವನು, ಆಂಜನೇಯ ವಿಷ್ಣು ಅಂಶದಲ್ಲಿರ್ತಕ್ಕಂಥವನು, ಗರುಡ ಪುರಾಣದಲ್ಲಿರ್ತಕ್ಕಂಥ ಗರುಡ ಮಹಾವಿಷ್ಣುವನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನವೇ ಸಾಕ್ಷಾತ್ ಶನಿವಾರವೂ ಅನುಗ್ರಹವನ್ನ ಕೊಡ್ತಕ್ಕಂಥ ವಿಚಾರ. ಅಂದ್ರೆ ಗರುಡ ಮೊದಲಿಂದ ಪೂಜೆ ಹೇಳ್ದ, ನನ್ನ ವಾರದ ದಿವಸ ನಾನು ಮಹಾವಿಷ್ಣುನ ಪೂಜೆ ಮಾಡಿದ್ರೆ ಬಹಳ ಮುಖ್ಯ, ನೀನು ಹೇಗೆ ಪೂಜೆ ಮಾಡ್ತೀಯೋ ಹಾಗೆ ನನಗೆ ಹೇಳ್ಕೊಡು ಅಂತ ಹೇಳಿ ಶನೇಶ್ವರನ ಹೇಳ್ಕೊಟ್ಟ. ಆಗ ಶನೇಶ್ವರನ ಕಲಿತು ಶ್ರೀಮನ್ನಾರಾಯಣ ಸ್ಮರಣೆಯನ್ನು ಮಾಡ್ಕೊಂಡ. ಗರುಡ ಮಹಾವಿಷ್ಣುನ ಪೂಜೆ ಮಾಡ್ತಾನೆ, ಆದರೆ ಶನೇಶ್ವರ ಓಹೋ ನಾನು ವಿಭಿನ್ನವಾಗಿ ಪೂಜೆ ಮಾಡ್ತೀನಿ, ಶ್ರೀಮನ್ನಾರಾಯಣ ಪೂಜೆ ಮಾಡ್ತೀನಿ ಅಂತಾನೆ. ಶ್ರೀಮನ್ನಾರಾಯಣ ಅಂದ್ರೆ ಯಾರೋ? ಸಾಕ್ಷಾತ್ ಲಕ್ಷ್ಮೀ ಸಮೇತ ನಾರಾಯಣನು. ಮಲಗಿರ್ತಕ್ಕಂಥ ನಾರಾಯಣನು, ಕಮಲ ನಯನವಾಗಿರ್ತಕ್ಕಂಥ ನಾರಾಯಣನು, ಲಕ್ಷ್ಮೀ ಕಮಲ ವಲ್ಲಭ ಪದ್ಮಾಸನದಲ್ಲಿ ಕೂತಿರ್ತಕ್ಕಂಥವನು, ವಿಶೇಷವಾಗಿ ಲಕ್ಷ್ಮೀ ತೊಡೆ ಮೇಲೆ ಕೂಡ್ತಿರ್ತಕ್ಕಂಥ ನಾರಾಯಣನು, ಅಥವಾ ನಿದ್ರಾವಸ್ಥೆಯಲ್ಲಿ ಮಲಗಿರ್ತಕ್ಕಂಥ ನಾರಾಯಣನು, ಕಾಲನ್ನು ಒತ್ತಾ ಇರೋ ಮಹಾಲಕ್ಷ್ಮಿ ಸಮೇತನ ಇರ್ತಕ್ಕಂಥ ನಾರಾಯಣನು. ಕಮಲನಾಭ ಪ್ರಿಯ ಕಮಲೇಶ್ವರಿ, ಕಮಲನಾಭ ಪ್ರಿಯ ಕಮಲೇಶ್ವರಿ. ಕಮಲೇಶ್ವರಿ ಎಲ್ಲಿದ್ದಾಳೆ? ಅವಳೇ ಶ್ರೀ ವಳ್ಳಿ ಅನುಗ್ರಹದಲ್ಲಿ ಕೊಡ್ತಕ್ಕಂಥವಳು. ಈ ವಳ್ಳಿ ಅನುಗ್ರಹ ಅಂದ್ರೆ ಯಾರು? ಇವಳು ಲಕ್ಷ್ಮಿ, ಲಕ್ಷ್ಯವನ್ನ ನೀಡ್ತಕ್ಕಂಥವಳು. ವಳ್ಳಿ ಅಂದ್ರೆ ಸುಬ್ರಹ್ಮಣ್ಯನ ಹೆಂಡತಿ. ವಳ್ಳಿ ಅಂದ್ರೆ ಲಕ್ಷ್ಯವನ್ನ ಯಾವ ಕಾಲಕ್ಕೂ ಕೊಡತಕ್ಕಂಥವಳು. ರುದ್ರ ಸಂಭೂತನಲ್ಲಿ ವಳ್ಳಿ. ಅದಕ್ಕೆ ಎಲ್ಲಾ ದೇವತೆಗಳಿಗೂ ಇಬ್ಬರು ಹೆಂಡತಿಯಲ್ಲಿ ನೋಡ್ಬೋದು. ಲಕ್ಷ್ಯವನ್ನ ಸಾಧಿಸ್ತಕ್ಕಂಥ ಲಕ್ಷ್ಮಿ ಅಂಶ ಒಬ್ಬಳಲ್ಲಿ ಕೊಟ್ಟಿರ್ತಾಳೆ, ಆ ಶಕ್ತಿ ರೂಪದಲ್ಲಿ ಒಬ್ಬಳಿಗೆ. ಇನ್ನೊಂದು ರೂಪದಲ್ಲಿ ಪಾರ್ವತಿ ಸ್ವರೂಪದಲ್ಲಿ ದುರ್ಗಾಂಶದಲ್ಲಿ ಕೊಟ್ಟಿರ್ತಾಳೆ. ಅದಕ್ಕೆ ಜಗತ್ತೆಲ್ಲ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷ ಹೇಗಿರುತ್ತೋ ಲಕ್ಷ್ಮೀನಾರಾಯಣ ಸಂಗಮವೂ ಹಾಗೆ ಇರುತ್ತೆ. ಅದಕ್ಕೆ ಬ್ರಹ್ಮ ಮಾಯೆ ವರ್ಚಸ್ಸು. ಮಾಯೆಯಲ್ಲಿ ಸಾಕ್ಷಾತ್ ವಿಷ್ಣು ಸಂಸ್ಥಿತ. ಅದಕ್ಕೆ ವಿಷ್ಣು ಜೊತೆಗೆ ಲಕ್ಷ್ಮಿ ಹೊಂದ್ಕೊಂತಾ ಹೋಗೋದೇ ಶ್ರೀಮನ್ನಾರಾಯಣ ಅಂಶ. ಅದಕ್ಕೆ ಶನೇಶ್ವರನು ಬಹಳ ಸಂತೋಷ ಪಡ್ತಾನೆ. ಶನೇಶ್ವರನು ಬಹಳ ಸಂತೋಷ ಪಟ್ಟಾಗ ನೀವು ಏನು ಹೇಳಬೇಕು? ಸಂತುಷ್ಟಿ ನಾವು ಪಡಿಸ್ತಾ ಇರಬೇಕು. ಶನಿಗೆ ಒಂದು ಸಲ ಕೋಪ ಬಂದಾಗ ಅವನು ಕಪ್ಪಾಗಿರ್ತಾನೆ. ಯಾವತ್ತು ತಾಮೋ ಗುಣದಲ್ಲಿ ರಜೋ ಗುಣದಲ್ಲಿ ಯಾವತ್ತಿರ್ತಾನೋ ನೀಲಿ ವರ್ಣದಾಗಿರ್ತಾನೆ. ಶನೇಶ್ವರನು ಯಾವತ್ತಾದರೂ ಶಾಂತಿಯುತವಾಗಿರ್ತಾನ ಅಂದರೆ ಕೆಂಪು ಕುಜನ ಜೊತೆ ಇದ್ದಾಗ ಶಾಂತಿಯುತವಾಗಿರ್ತಾನೆ. ಆದರೆ ಆ ಶಾಂತಿ ಇದ್ದಾಗ ಬಹಳ ಡೇಂಜರ್. ಏನ್ ಮಾಡ್ತಾನೆ? ಉಗ್ರ ಸ್ವರೂಪ, ಕಣ್ಣು ಕಾಣದೇ ಇರತಕ್ಕಂಥ ಹಠವಾದಿಯಾಗಿರ್ತಾನೆ. ಅಂಥ ಒಂದು ಶನೇಶ್ವರನ ಸ್ಮರಣೆ ಮಾಡ್ಕೋಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನೋಡಿ, ಆ ನೀಲಾಂಜನ ಸಮಾಭಾಸಂ, ನೀಲಾದೇವಿಯ ಸ್ವರೂಪದಲ್ಲಿ ಸಾಕ್ಷಾತ್ ಶನೇಶ್ವರನು ಛಾಯಾದೇವಿಯನ್ನು ನಮಸ್ಕರಿಸ್ತಾ ಹೋಗಬೇಕು. ಛಾಯಾದೇವಿ ಅಂತಕ್ಕಂಥವನು ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ತಾಯಿ. ಭೂಲೋಕ ಸ್ಪರ್ಶವನ್ನ ಮಾಡಿರ್ತಕ್ಕಂಥವಳು. ನೀಲಾದೇವಿ ಸಮೇತ ಮಂದಸ್ಮತವಾಗಿರ್ತಕ್ಕಂಥ ಮಾಂಧಿ ಅಂದ್ರೆ ಮಂದ ಅನ್ನೋಳು ಒಬ್ಬಳು ಹೆಂಡತಿ, ನೀಲ ಅನ್ನೋ ಒಬ್ಬಳು ಹೆಂಡತಿ ಸಮೇತರಾಗಿ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡತಕ್ಕಂಥದ್ದು. ಅದಕ್ಕೆ ಮಹಾವಿಷ್ಣುವನ್ನ ಪೂಜೆ ಮಾಡೋದು ನೀಲಾದೇವಿ, ನಾವು ನೋಡ್ತಕ್ಕಂಥ ಮಂದ ಪರಮೇಶ್ವರನ ಪೂಜೆ ಮಾಡೋದು. ಅದಕ್ಕೆ ಶನಿನೂ ರುದ್ರ ಸಂಭೂತ ಅಂತ ಕರಿತೀವಿ. ರುದ್ರರಾಗಿರ್ತಕ್ಕಂಥವ್ರನ್ನೆಲ್ಲ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಶನಿವಾರ. ಯಾರು ಅಂದ್ರೆ ಆಂಜನೇಯ ಕೂಡ ರುದ್ರ ಸಂಭೂತ, ವೀರಭದ್ರ ಕೂಡ ರುದ್ರ ಸಂಭೂತ, ಕಾಳಭೈರವ ಕೂಡ ರುದ್ರ ಸಂಭೂತ. ವೆಂಕಟೇಶ್ವರ ಅಂದ್ರೆ ವೆಂಕಟನ ಈಶ್ವರನ ಅಂಶದಲ್ಲಿ ಸೇರಿಕೊಂಡಿರತಕ್ಕಂಥದ್ದು. ಯಾತಕ್ಕೆ ಅಂದ್ರೆ ತನ್ನ ತಂಗಿಯನ್ನ ಪರಮೇಶ್ವರನಿಗೆ ಮದುವೆ ಮಾಡಿದ್ದರಿಂದ ಶನಿವಾರ ಕರ್ಮವನ್ನ ಕಳ್ಕೋಬಹುದು. ಮಹಾವಿಷ್ಣು ಮಾಯೆ ತನ್ನ ದುರ್ಗಾನ ಅಂದ್ರೆ ಅವಳ ತಂಗಿಯನ್ನ ಪ್ರೀತಿಯಿಂದ ಇರತಕ್ಕಂಥ ತಂದೆ ಅವಳು ವಿಶೇಷವಾಗಿ ಪರಮೇಶ್ವರನ ಒಪ್ಪಿಸ್ತಾನೆ. ಆಗ ಧಾರೆಯನ್ನು ಹೋದಾಗ ಶನಿವಾರ ಸ್ಥಿರವಾರ.
ಶನಿವಾರ ಸ್ಥಿರವಾರ ಅಂತ ಯಾಕೆ ಹೇಳ್ತೀವಿ ಅಂದರೆ ಶನಿ ನಪುಂಸಕ ಗ್ರಹ, ಬುಧ ನಪುಂಸಕ ಗ್ರಹ, ಕೇತು ನಪುಂಸಕ ಗ್ರಹ. ಆದರೆ ಶನೇಶ್ವರನು ಕೊಟ್ಟರೆ ಪೂರ್ತಿ ಕೊಡ್ತಾನೆ, ಕಿತ್ಕೊಂಡ್ರೆ ಪೂರ್ತಿ ಕಿತ್ಕೊತಾನೆ, ಮಧ್ಯದಲ್ಲಿ ಮಾತ್ರ ಇರಿಸೋದಿಲ್ಲ, ಗ್ಯಾರಂಟಿ. ಅದಕ್ಕೋಸ್ಕರ ಪೂರ್ತಿ ಅಭಿಮಾನ ಇಟ್ಕೋಬೇಕಾದ್ರೆ, ಅವನ ಪರಿಪೂರ್ಣತೆ ಕೊಡಬೇಕಾದ್ರೆ, ಬೇಕಾದರೆ ಒಳ್ಳೆಯದನ್ನು ಮಾಡಿದಾಗ ಯಾವತ್ತಿದ್ರೂ ನಮಗೆ ಜೀವನ ಪೂರ್ತಿ ಕಷ್ಟ. ಶನಿ ಬಂದಾಗ ಫಸ್ಟ್ ಕೆಟ್ಟದ್ದು ಮಾಡಬೇಕು, ಆಮೇಲೆ ಒಳ್ಳೇದು ಮಾಡಬೇಕು, ಜೀವನ ಪೂರ್ತಿ ಸುಖ. ಅದಕ್ಕೆ ಶನಿ 3 ಸಲ ಬರ್ತಾನಂತೆ, ಕಾಯ ವಾಚ ಮನಸ್ಸ ಅಂತ. ಬ್ರಹ್ಮಸ್ವರೂಪದಲ್ಲಿ ಶನೇಶ್ವರ ಬಂದಾಗ ಮೊದಲನೇ ಸಲ ಬರ್ತಾನೆ. ಮೊದಲನೇ ಸಲ ಬಂದಾಗ ಪಾಠವನ್ನು ಬಹಳ ಚೆನ್ನಾಗಿ ಕಳಿಸ್ಕೊಡ್ತಾನೆ. 2ನೇ ಸಲ ಬರ್ತಾನೆ, ಜೀವನ ಪೂರ್ತಿ ಮಹಾವಿಷ್ಣು ಸ್ವರೂಪದಲ್ಲಿರ್ತಾನೆ, ಧನ ಪ್ರಾಪ್ತಿಯನ್ನು ಕೋಟಿ 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 ಕೊಡ್ತಾನೆ, ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾನೆ, ಸರ್ವೈಶ್ವರ್ಯವನ್ನು ಕೊಡ್ತಾನೆ, ಯಥೇಷ್ಟವಾಗಿ ಯಶಸ್ಸು ಕೀರ್ತಿಯನ್ನು ಕೊಡ್ತಾನೆ. ಅದೇ ಕೊನೆ ರೂಪದಲ್ಲಿ ರುದ್ರ ಸಂಭೂತನಾಗಿರ್ತಾನೆ. ಪರಮೇಶ್ವರ ಅಂಶದಲ್ಲಿ ಬಾ ಮೋಕ್ಷಕ್ಕೆ ದಾರಿ, ಸಮಯ ಹೊರಡಕ್ಕೆ ಹೊತ್ತಾಯ್ತು, ಪಲ್ಲಕ್ಕಿ ಹತ್ತು ಅಂತಾನೆ. ಅದಕ್ಕೆ ನೀವು ಎಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿರ್ತಕ್ಕಂಥ ಶನೇಶ್ವರನ ಇವತ್ತು ರುದ್ರ ಶನೇಶ್ವರ ಮೋಕ್ಷಕ್ಕೆ ದಾರಿ ಹೇಗೆ ಎತ್ತ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು. ಯಾವತ್ತು ತಿಳ್ಕೊಳ್ಳಿ, ನಾವು ಯಮಧರ್ಮರಾಜನ ಬಗ್ಗೆ ಮಾತಾಡಬೇಕಾದ್ರೆ ಯಾವತ್ತಾದರೂ ಹುಟ್ಟಿನ ಬಗ್ಗೆ ಮಾತಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹೋಗೋ ಬಗ್ಗೆನೇ ಮಾತಾಡಬೇಕು ಅಲ್ವಾ? ಹಾಗೆ ರುದ್ರ ಸಮೂತವಾಗಿರ್ತಕ್ಕಂಥ ಶನೇಶ್ವರನ ಸ್ಮರಣೆ ಮಾಡ್ಕೋಬೇಕಾದ್ರೆ, ಹೋಗಬೇಕಾದ್ರೆ ಮೋಕ್ಷವನ್ನ, ಅಂದರೆ ಕೆಲವರೆಲ್ಲರೂ ಭಾಳ ಜನ ಸಾಯ್ತೀವಿ, ಸಂತೋಷ. ಆದರೆ ಸಾಯೋದು ನರಳಿ ಸಾಯಬಾರ್ದು, ಯಾವತ್ತೂ ಯಾರ ಕೈಗೂ ಸಿಗಬಾರ್ದು, ಬೆಡ್ಡನಾಗಿ ಸಾಯಬಾರ್ದು. ಸುಮ್ಮನೆ ಹಾಕಿ ಕೂತ್ಕೊಂಡ್ರೆ ಫಟ್ ಅಂತ ಹೊರಟಾಗಬೇಕು, ಅದು ಜೀವನ. ಅಂಥ ಒಂದು ಜೀವನಕ್ಕೆ ಏನಂತೀವಿ? ಮೋಕ್ಷ ತ್ರಿಕೋಣ ಅಂತ ಕರಿತೀವಿ. ಈ ಮೋಕ್ಷ ತ್ರಿಕೋಣದಲ್ಲಿ ಶನೇಶ್ವರನು ಬಂಧವಾಗಿರೋದು, ಜೀವನ ಪೂರ್ತಿ ರುದ್ರನಾಗಿ ಪೂಜೆ ಮಾಡತಕ್ಕಂಥನು ಆಂಜನೇಯ, ಶನೇಶ್ವರ, ವೆಂಕಟೇಶ್ವರ. ಇವರೆಲ್ಲ ಶನಿವಾರದ ದಿವಸ ಪರಿಪೂರ್ಣ ಅನುಗ್ರಹತೆ ಕೊಡೋದು. ನಾವು ಹಾಗೆ ಆ ಮೋಕ್ಷ ತ್ರಿಕೋಣಕ್ಕೋಸ್ಕರ ಕಾಯೋಣ, ಕಾಯ್ತಾನೆ ಇರಬೇಕು ಅಂತ ನಿಮ್ಮ ಪರಿವರ್ತನೆ.